ರಾಮನಗರದಲ್ಲಿ ಒಂದು ಕಡೆ ಮಾಗಡಿ, ಒಂದು ಕಡೆ ಕುಣಿಗಲ್ಲು, ಇನ್ನು ಬಹುತೇಕ ಒಂದು 10-11 ಕ್ಷೇತ್ರಗಳು ರಾಮನಗರನು ಸೇರಿದಂತೆ ಅತ್ಯಂತದ ರಾತ್ರೋರಾತ್ರಿ ಪಾಪ ಇಲ್ಲೊಬ್ರು ಮಹಾನ್ ಭಾವರು ಮಾಜಿ ಸಂಸದರಿದ್ರಲ್ಲ, ಮಹಾನ್ ಭಾವರು, ಅವರ ಬ್ರೇನ್ ಚೈಲ್ಡು, ಅವರ ಪಾಪ ಆ ಏನು ಚಾಣಾಕ್ಷತನದ ರಾಜಕಾರಣ ರಾತ್ರೋರಾತ್ರಿ ಜನಕ್ಕೆ, ಪಾಪ ಮುಗ್ಧ ಜನತೆಗೆ, ಕೆಲವೊಂದಷ್ಟು ಜನಕ್ಕೆ ಯಾಮಾರಿಸ್ತಕ್ಕಂಥಕ್ಕೋಸ್ಕರ ಅದೆಂಥದೋ ರೇಷನ್ ಕೊಡ್ತೀವಿ, 5-5 ಸಾವಿರ ರೂಪಾಯಿ ನಮಗೆ ಮತ ಹಾಕಿದ್ರೆ ಅಂತ ಸುಳ್ಳೇಳಿ ಮತ ಹಾಕ್ಸ್ಕೊಂಡ್ರಲ್ಲ, ನಾಚಿಕೆ ಆಗೋದಿಲ್ವ? ಕೊನೆಗೆ ಪಾಪ ಅದೇನು ಕಾರ್ಡ್ಗಳನ್ನ ತಗೊಂಡು ಇಟ್ಕೊಂಡಿದ್ರು, ಅವ್ರಿಗೆ 5 ಸಾವಿರ ರೂಪಾಯಿ ಕೊಟ್ಟದು ನಾನು ತಪ್ಪು ಅಂತ ಹೇಳೋದಿಲ್ಲ. ಕೆಲವೊಂದಷ್ಟು ಸಮಾಜಗಳು ಇವತ್ತಿಗೂ ಕೂಡ ನಮ್ಮ ರಾಜ್ಯ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥ ರಾಜ್ಯ ಬಹಳ ವೇಗ ಕಂಡಿದೆ. ಆದರೂ ಕೂಡ ಕೆಲವೊಂದಷ್ಟು ಸಮಾಜಗಳು, ಕೆಲವಷ್ಟು ವರ್ಗಗಳು ಇನ್ನೂ ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ. ಅವ್ರಿಗೆ 5 ಸಾವಿರ ರೂಪಾಯಿ ದೊಡ್ಡದನ್ಸಿದೆ. ಅವತ್ತು ನಾನು ತಪ್ಪಂತ ಹೇಳೋದಿಲ್ಲ, ನಾನು ಯಾವತ್ತೂ ಕೂಡ ಮತದಾರರ ಮೇಲೆ ದೂಷಣೆ ಮಾಡಿಲ್ಲ, ಮಾಡೋದೂ ಇಲ್ಲ. ಆದರೆ ಮತದಾರರನ್ನ ಓಲೈಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಚುನಾವಣೆ ಸಂದರ್ಭದಲ್ಲಿ ನೀವು ವಾಮಮಾರ್ಗವನ್ನು ಹಿಡಿತಕ್ಕಂಥದ್ದು, ಯಾಮಾರ್ಸಿ ಇನ್ನೇನು ಬಿಡಪ್ಪ ಒಂದ್ಸಲಿ ಮತ ಹಾಕಿದ ಮೇಲೆ 5 ವರ್ಷ ಇನ್ನೇನು ನಮ್ಮನ್ನ ಯಾರನ್ನೂ ಅಳ್ಳಾಡ್ಸಕ್ಕಾಗೋದಿಲ್ಲ ಅಂತ ನಿಮ್ಮ ಈ ಉದ್ದಟತನದ ಮನಸ್ಥಿತಿಗೆ ಇವತ್ತು ಕನಕಪುರ ತಾಲೂಕಿನ ಜನತೆ 83,000 ಮತ JDS BJP ಅಭ್ಯರ್ಥಿಗಳಾದಂಥ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಕೊಡುವ ಮೂಲಕ ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳ ಪಾಪ ಇವತ್ತು ಡೈರಿ ಚುನಾವಣೆ, ಓಹೋ ಏನಪ್ಪ ಡೈರಿ ಚುನಾವಣೆ ನಡೆದಿದ್ದ ರೀತಿ, ಏನ್ರಿ ನಡೆದಿದ್ದು ಚುನಾವಣೆ? ಕುಮಾರಣ್ಣವರು ಈ ರಾಜ್ಯದಲ್ಲಿ, ನಮ್ಮ ಜಿಲ್ಲೆನಲ್ಲಿ ಎಷ್ಟು ವರ್ಷ ಆಡಳಿತ ಮಾಡಿದ್ರು? ಒಂದಿನ ಆದರೂ ಅವರೇನಾದರೂ ಅವರು ಆಡಳಿತದಲ್ಲಿ ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು, ಮಧ್ಯದಲ್ಲಿ ಇಲ್ಲಪ್ಪ ಡೈರಿ ಚುನಾವಣೆ ನಾವು ಸೋತಕ್ತ ನಮ್ಮ ಅಭ್ಯರ್ಥಿ ಅಂತ ಪಾಪ ಹುಡುಕಿ ಆ ಚನ್ನಪಟ್ಟಣದಲ್ಲಿ ಆ ಜೈಮುತ್ತು ಗೆದ್ದೋಯ್ತಾನೆ, 3ನೇ ಬಾರಿ ನಿರ್ದೇಶಕ ಆಯ್ತಾನೆ ಅಂತ 17 ಸೊಸೈಟಿಗಳನ್ನ ನಮ್ಮ ಜೊತೆನಲ್ಲಿ ಇರ್ತಕ್ಕಂಥವ್ರನ್ನ ಬೇಕು ಅಂತ ಹುಡುಕಿ ಸೂಪರ್ ಸೀಡ್ ಮಾಡಿದ್ರು. ಜೈಮುತ್ತುನ ಡಿಸ್ಕ್ವಾಲಿಫಿಕೇಶನ್ ಮಾಡಿಬಿಡ್ಬೇಕು, ಚುನಾವಣೆ ನಿಲ್ದೇ ಇರಂಗೆ ಅಂತ. ಪಾಪ ಅವನೊಂದು ಕಡೆ ಚುನಾವಣೆ ಮಾಡಬೇಕಾ, ಇನ್ನೊಂದು ಕಡೆ ಕೋರ್ಟ್ ಕಚೇರಿನ ಹೋಗ್ಬೇಕು. ಈ ರೀತಿ ಯಾವತ್ತಾದ್ರೂ ಕುಮಾರಣ್ಣ ಅವ್ರು ಮಾಡ್ಕೊಂಬಂದವ್ರ? ಆದರೆ ಒಂದು ಮಾತನ್ನ ಇವತ್ತು ಕನಕಪುರ ತಾಲೂಕಿನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಾಕಷ್ಟು ಸರ್ಕಾರಗಳು, ಅದರಲ್ಲೂ ಜನತಾದಳ ಪಕ್ಷ ಹಿಂದೆ ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇವಲ ಜನಪರವಾದಂಥ ಕಾರ್ಯಕ್ರಮಗಳು, ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಪಕ್ಷ, ಅದೇ ಇವತ್ತು ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿಂದ ಕಳೆದ 2 ವರ್ಷದಿಂದ ಕೆಲವೊಂದಷ್ಟು ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಇವತ್ತು ಯಾವ್ಯಾವ ರೀತಿ ದುರುಪಯೋಗ ಮಾಡ್ಕೊಂಡಿದ್ದೀರಿ? ನಿಮ್ಮ ರಾಜಕಾರಣದ, ನಿಮ್ಮ ತೆವಲಿಗೋಸ್ಕರ ಯಾರ್ಯಾರ ಮೇಲೋ ಕೇಸ್ಗಳನ್ನ ಹಾಕ್ಸೋದು, ಅಲ್ಸಲ್ಲದ ಆಪಾದನೆಗಳು ಹೊರಿಸೋದು, ಅವ್ರ ಮೇಲೆ ತನಿಖೆಗಳಿಗೆ ಆದೇಶ ಮಾಡ್ತಕ್ಕಂಥದ್ದು,